वर्ल्ड इन्वायरमेंट डे के मौके पर आज शहर के लुम्नी पार्क में सीनियर ऑफिशियल्स एंड डिग्निटरीज ने पौधे लगाए और अवाम में पौधे यानी प्लांट्स तकसीम किए। फॉरेस्ट डिपार्टमेंट और कमिश्नर सिटी म्यूनसिपल काउंसिल और दीगर के इश्तिराक से मुनक़िद होने वाले इस प्रोग्राम में सीनियर ऑफिशियल्स एंड डिग्निटरीज ने लुम्नी पार्क में पौधे लगाकर सब्ज़ मुहिम का आगाज़ किया और पब्लिक में अवेयरनेस के लिए पौधे यानी प्लांट डिस्ट्रीब्यूट किए। ಇವತ್ತು ಜೂನ್ 5 ಸೊ ಎಲ್ಲ ಈ ಒಂದು ಯಾದಗಿರಿ ನಗರ ಪಟ್ಟಣದ ಎಲ್ಲ ನಾಗರಿಕರಿಗೆ ಒಂದು ಪರಿಸರ ದಿನಾಚರಣೆ ಅಂಗವಾಗಿ ಶುಭಾಶಯ ಕೋರುತ್ತಾ, ಈ ಒಂದು ಯಾದಗಿರಿ ನಗರದಲ್ಲಿ ನಾವು ಈಗಾಗಲೇ ಸಾಕಷ್ಟು ಸರ್ತಿ ಸರ್ಕಾರ ಒಂದು ಗೈಡ್ಲೈನ್ಸ್ ಪ್ರಕಾರ ಪರಿಸರ ಉಳಿಸ್ಬೇಕಂತೇಳಿ ಸಾಕಷ್ಟು ನಮ್ಮ ಪ್ರಯತ್ನಗಳು ನಾವು ಮಾಡಿದ್ದೀವಿ. ಈ ಹಿನ್ನೆಲೆಯಲ್ಲಿ ಇವತ್ತು ಈ ಒಂದು ಡಿಸ್ಟಿಕ್ ಇನ್ಚಾರ್ಜ್ ಸೆಕ್ರೆಟರಿ ಆಗಿರುವ ಮನೋಜ್ ಜೈನ್ ಸಾಹೇಬರು, ಆಮೇಲೆ ಜಿಲ್ಲಾಧಿಕಾರಿಗಳು ಮತ್ತು ಎಲ್ಲ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರುವ CO ಸಾಹೇಬರು ಮತ್ತು ಇದು ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರು ಮತ್ತು ಸಾಕಷ್ಟು NGOಸು, ಕಮ್ಯುನಿಟಿ ಮೊಬೈಲರ್ಸು, ನಗರಸಭೆ ಎಲ್ಲ ಅಧಿಕಾರಿಗಳು, RFOದು ಡಿಪಾರ್ಟ್ಮೆಂಟ್ ಎಲ್ಲ ಅಧಿಕಾರಿಗಳು ಎಲ್ಲರೂ ಬಂದಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ನಗರಸಭೆ ವತಿಯಿಂದ ಒಂದು 2 ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರೂ ಪ್ರತಿ ಯಾದಗಿರಿಯಲ್ಲಿ ಎಲ್ಲರೂ ಮನೆಗೊಂದು ಗಿಡ ಬೆಳೆಸಬೇಕು. ಸೊ ಅದಕ್ಕೆ ಮತ್ತು ಉಳಿಸ್ಕೊಳ್ಬೇಕು. ಸೊ ಜೊತೆಯಲ್ಲಿ ನಾವು ಬಿಸಿಲು ಇಷ್ಟೊಂದು ಹೆಚ್ಚಿಗಾಗಿದೆ, ತಾಪಮಾನ ಹೆಚ್ಚಿಗಾಗಿದೆ. ಈ ಎಲ್ಲ ಸರಿಪಡಿಸ್ಲಿಕ್ಕೆ ನಮಗೆ ಪರಿಸರ ಉಳಿಸ್ಬೇಕಂತಂದರೆ ಗಿಡದ ಭಾಳ ಮುಖ್ಯವಾಗಿದೆ. ಯಾಕಂದರೆ ಅವು ಕಾರ್ಬನ್ ಡೈಆಕ್ಸೈಡ್ ಹಿಡ್ಕೊಂಡು ಆಕ್ಸಿಜನ್ ನಮಗೆ ಕೊಡ್ತಾವೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ತಾವೆಲ್ಲರೂ ಒಂದೊಂದು ಗಿಡಗಳು ಬೆಳೆಸಬೇಕು. ಸೊ ನಾವೆಲ್ಲರೂ ಒಂದು ಒಳ್ಳೆಯ ಯಾದಗಿರಿಯನ್ನು ಒಳ್ಳೆಯ ಮಾದರಿಯ ಒಂದು ಜಿಲ್ಲೆಯಾಗಿ ನಾವೆಲ್ಲರೂ ನೋಡಬೇಕು. ಸೊ ಅದಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೆ ಇದು ಮಾಡ್ತಾ ಶುಭಾಶಯ ಕೋರುತ್ತಾ, ತಾವೆಲ್ಲರೂ ಯಾದಗಿರಿ ನಗರಕ್ಕೆ ಒಳ್ಳೆಯ ಅಭಿವೃದ್ಧಿಗೆ ಸಂಬಂಧ, ಒಳ್ಳೆಯ ಆಕ್ಸಿಜನ್ ಸಂಬಂಧ, ಒಳ್ಳೆಯ ವಾತಾವರಣ ಸಂಬಂಧ ತಾವೆಲ್ಲರೂ ಈ ಒಂದು ಗಿಡಗಳು ಮತ್ತು ಹೆಚ್ಚಿನ ಮರಗಳನ್ನು ಬೆಳೆಸಿ ಯಾದಗಿರಿ ಜಿಲ್ಲೆಗೆ ಒಳ್ಳೆಯ ಒಂದು ವಾತಾವರಣ ಎಲ್ಲರೂ ಕೊಡಬೇಕಾಗಿ ಯಾದಗಿರಿ ಜನರಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.